ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ರಾಜ್. 2 ಪಟ್ಟಿ 3 ಭೇಟಿ ಸಿಎಂ ದಿಲ್ಲಿ ಪ್ಲಾನ್. ಆ ಮೂವರ ಮೀಟಿಂಗ್ನಲ್ಲಿ ರೆಡಿಯಾಯ್ತಾ ಬ್ಲೂ ಪ್ರಿಂಟ್? ಯಾರಿಗೆ ರಾಜಯೋಗ, ಯಾರಿಗೆ ಅತಿ ದೊಡ್ಡ ಶಾಕ್? ದಿಲ್ಲಿ ಮಾಸ್ಟರ್ ಪ್ಲಾನ್ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. 3 ಪಟ್ಟಿ 3 ಭೇಟಿ ಸಿಎಂ ದಿಲ್ಲಿ ಪ್ಲಾನ್. ಆ ಮೂವರ ಮೀಟಿಂಗ್ನಲ್ಲಿ ಬ್ಲೂ ಪ್ರಿಂಟ್ ರೆಡಿ ಆಯ್ತಾ? ಯಾರಿಗೆ ರಾಜಯೋಗ, ಯಾರಿಗೆ ಅತಿ ದೊಡ್ಡ ಶಾಕ್? ವಿಧಾನಸಭೆ ಚುನಾವಣೆಗೆ ಇನ್ನೊಂದು ವರ್ಷ ಬಾಕಿ ಇದೆ. ಹಾಗಾಗಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಒಂದ್ ಕಡೆ ಅವಧಿ ಪೂರ್ವ ಚುನಾವಣೆ ಆಗುತ್ತೆ ಅನ್ನೋ ಗುಲ್ಲು ಕೂಡ ಎದ್ದಿದೆ. ಅವಧಿ ಪೂರ್ವ ಚುನಾವಣೆ ನಡೆಯುತ್ತೆ ಅನ್ನೋದಕ್ಕೆ ಅನೇಕ ಬೆಳವಣಿಗೆಗಳು ಸುಳಿವನ್ನು ಕೊಡ್ತಾ ಇವೆ. ಇದೆಲ್ಲದರ ನಡುವೆ ಸುಪ್ರೀಂ ಕೋರ್ಟ್ ಬಿಬಿಎಂಪಿ ಚುನಾವಣೆ, ತಾಲೂಕ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ನಡೆಸುವಂತೆ ಆದೇಶ ಹೊರಡಿಸಿದೆ. ವಿಧಾನಸಭೆ ಚುನಾವಣೆ ಜ್ವರದಲ್ಲಿರೋ ಕರ್ನಾಟಕದ ರಾಜಕೀಯ ಪಕ್ಷಗಳಿಗೆ ಸುಪ್ರೀಂ ಕೊಟ್ಟಿರೋ ಈ ಆದೇಶ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಇದೆಲ್ಲದರ ನಡುವೆ ಸಂಪುಟ ಪುನಾರಚನೆ ವಿಚಾರ ರಾಜ್ಯದಲ್ಲೀಗ ಸಂಚಲನ ಮೂಡಿಸಿದೆ. ಹಲವು ಹಿರಿಯ ಸಚಿವರಿಗೆ ನಡುಕ ಹುಟ್ಟಿಸಿದೆ. ಯಾಕಂದ್ರೆ ಅಮಿತ್ ಶಾ ಭೇಟಿಯಾದ ನಂತರ ಮಾತನಾಡಿರೋ ಸಿಎಂ ಬೊಮ್ಮಾಯಿ ಸಂಪುಟ ಪುನಾರಚನೆ ಬಗ್ಗೆ ಚರ್ಚೆ ನಡೆದಿದೆ ಅಂತ ಹೇಳಿದ್ದಾರೆ. ಸಂಪುಟ ವಿಸ್ತರಣೆ ಅನ್ನೋ ಮಾತು ಬಂದಿಲ್ಲ. ಹೀಗಾಗಿ ಸಂಪುಟ ಪುನಾರಚನೆ ನಡೆಯೋ ಸಾಧ್ಯತೆಯೇ ಹೆಚ್ಚಾಗಿದೆ. ಸಚಿವ ಸಂಪುಟದ ಬಗ್ಗೆನೂ ಕೂಡ ಚರ್ಚೆ ಆಗಿದೆ. ರಾಜಕೀಯ ಸ್ಥಿತಿಗತಿಗಳು, ಸಂಪುಟದ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವ ಹಿನ್ನೆಲೆ ಏನು ಬೇಕೋ ಎಲ್ಲವೂ ಕೂಡ ಚರ್ಚೆ ಆಗಿದೆ. ಬರುವಂಥ 2-3 ದಿವಸದ ಬೆಳವಣಿಗೆ ಆಧಾರದ ಮೇಲೆ ನಾವು ನಿರ್ಣಯವನ್ನು ಹೇಳ್ತೀವಿ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಬರುವಂಥ ಲೋಕಲ್ ಬಾಡೀಸ್ ಎಲೆಕ್ಷನ್ನು, ರಾಜ್ಯಸಭಾ, ವಿಧಾನ ಪರಿಷತ್, ಸಚಿವ ಸಂಪುಟದ ಪುನರಚನೆ ಇವೆಲ್ಲವೂ ಕೂಡ ಒಟ್ಟಾರೆ ಚರ್ಚೆ ಆಗಿದೆ. ನಡ್ಡಾಜಿಯವರ ಹತ್ರ ಚರ್ಚೆ ಮಾಡಿ ಅವರು ಅಂತಿಮವಾಗಿ ಹೇಳ್ತೇನೆ ಅಂತ ಹೇಳಿದ್ದಾರೆ. ಸಂಪುಟ ವಿಸ್ತರಣೆನಾ ಪುನಾರಚನೆನಾ ಈ ಒಂದು ಪ್ರಶ್ನೆ ಎದ್ದು ಹಲವು ತಿಂಗಳುಗಳೇ ಕಳೆದವು. ಆದ್ರೀಗ ವಿಸ್ತರಣೆ ಅಲ್ಲ, ಪುನಾರಚನೆ ಸಾಧ್ಯತೆಯೇ ಹೆಚ್ಚು ಅನ್ನೋದು ಸಿಎಂ ಮಾತಿನಿಂದ ನಿಚ್ಚಳವಾಗ್ತಾ ಇದೆ. ಸಂಪುಟ ವಿಸ್ತರಣೆ ಅಂದಿದ್ರೆ ಕೇವಲ ಖಾಲಿ ಇರೋ 4 ಸ್ಥಾನಕ್ಕೆ ಮಾತ್ರ ಭರ್ತಿ ಮಾಡಲಾಗ್ತಾ ಇತ್ತು. ಪುನಾರಚನೆ ಬಗ್ಗೆ ಚರ್ಚೆ ನಡೆದಿದೆ ಅಂತ ಸಿಎಂ ಹೇಳಿರೋ ಕಾರಣ ಒಂದಿಷ್ಟು ಸಚಿವರು ಕುರ್ಚಿ ಕಳ್ಕೊಳ್ಳೋ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಈಗಾಗಲೇ ಖಾಲಿ ಇರೋ 5 ಸ್ಥಾನಕ್ಕೆ ಡಜನ್ ಗಟ್ಲೆ ಆಕಾಂಕ್ಷಿಗಳು ಕ್ಯೂನಲ್ಲಿದ್ದಾರೆ. ಹೀಗಾಗಿ ವಿಸ್ತರಣೆ ಮಾತ್ರ ಮಾಡಿದ್ರೆ ಉಪಯೋಗ ಇಲ್ಲ. ಚುನಾವಣೆ ಹತ್ರ ಇರೋ ಕಾರಣದಿಂದ ಜಾತಿವಾರು, ಪ್ರಾಂತ್ಯವಾರು ಲೆಕ್ಕಾಚಾರ ಮಾಡಿ ಸಚಿವ ಸ್ಥಾನ ಹಂಚಬೇಕು ಅನ್ನೋದು ಬಿಜೆಪಿ ಹೈಕಮಾಂಡ್ ಚಿಂತನೆಯಾಗಿತ್ತು. ಇದರ ಜೊತೆಗೆ ಸಂಪುಟದಲ್ಲಿರೋ ಕೆಲ ಹಿರಿಯರಿಗೆ ಕೊಕ್ ಕೊಡ್ತಾರೆ ಅನ್ನೋದು ಬಹುದಿನಗಳಿಂದ ನಡೀತಾ ಇದ್ದ ಚರ್ಚೆ. ಒಟ್ಟಿನಲ್ಲಿ ಈಗ ದಿಲ್ಲಿಗೆ ಹೋದ ಸಿಎಂ ಬೊಮ್ಮಾಯಿ ಈ ಎಲ್ಲಾ ಅಂತೆ ಕಂತೆಗಳಿಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಸಂಪುಟ ಪುನಾರಚನೆ ಸದ್ಯದಲ್ಲೇ ಫಿಕ್ಸ್ ಅನ್ನೋ ಸುಳಿವು ಕೊಟ್ಟಿದ್ದಾರೆ. 3 ಬಾರಿ ಸಚಿವ ಸಂಪುಟ ಸಭೆ ಮುಂದೂಡಿಕೆ ಆಗಿದ್ಯಾಕೆ? ಸಂಪುಟ ಪುನಾರಚನೆ ಫಿಕ್ಸ್ ಅನ್ನೋದು ಬಹುದಿನಗಳಿಂದ ಚರ್ಚೆಯಾಗ್ತಾ ಇದ್ದ ವಿಷಯ. ಯಾಕಂದ್ರೆ ಈ ಹಿಂಟ್ ಕೊಟ್ಟಿದ್ದು 3 ಬಾರಿ ಮುಂದೂಡಿಕೆ ಆಗಿದ್ದ ಸಚಿವ ಸಂಪುಟ ಸಭೆ. ಹೌದು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೇ 3ರಂದು ಬೆಂಗಳೂರಿಗೆ ಬಂದಿದ್ರು. ಹೀಗೆ ಅಮಿತ್ ಶಾ ಬಂದು ಹೋದ ನಂತರ ಮೇ 5ರಂದು ಸಂಪುಟ ಸಭೆಯನ್ನ ಕರೆಯಲಾಗಿತ್ತು. ಆದ್ರೆ ಆ ಸಭೆ ಅವತ್ತು ನಡೀಲಿಲ್ಲ. ಸಭೆಯನ್ನ ಮೇ 11ರ ಬೆಳಗ್ಗೆ 12 ಗಂಟೆಗೆ ಮುಂದೂಡಿಕೆ ಮಾಡಲಾಯಿತು. ಇದಾದ ನಂತರ ಸಿಎಂ ಬೊಮ್ಮಾಯಿ ದೆಹಲಿಗೆ ಹೊರಡುವ ಮೊದಲು ಅಂದ್ರೆ ಮೇ 11ರಂದು ಬೆಳಗ್ಗೆ 12 ಗಂಟೆಗೆ ನಡೆಯಬೇಕಾಗಿದ್ದ ಸಚಿವ ಸಂಪುಟ ಸಭೆಯನ್ನ ಒನ್ಸ್ ಅಗೈನ್ ಅದೇ ದಿನ ಮಧ್ಯಾಹ್ನ 4 ಗಂಟೆಗೆ ಮುಂದೂಡಿಕೆ ಮಾಡಿದ್ರು. ಹೀಗೆ ಮತ್ತೆ ಸಚಿವ ಸಂಪುಟ ಸಭೆಯನ್ನ ಮುಂದೂಡಿದಾಗ ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆ ಆಗೋ ಹಿನ್ನೆಲೆಯಲ್ಲಿ ಹೀಗೆ ಸಭೆಯನ್ನ ಮುಂದೂಡಲಾಗ್ತಾ ಇದೆ ಅನ್ನೋ ಚರ್ಚೆಗಳು ಹುಟ್ಕೊಂಡಿದ್ವು. ಹೀಗೆ ಮೇ 11ರಂದು 4 ಗಂಟೆಗೆ ನಿಗದಿಯಾಗಿದ್ದ ಸಚಿವ ಸಂಪುಟ ಸಭೆಯನ್ನ ಮತ್ತೆ ಮೇ 12ರ ಮಧ್ಯಾಹ್ನ 12 ಗಂಟೆಗೆ ಮುಂದೂಡಿಕೆ ಮಾಡಲಾಯಿತು. ಹೀಗೆ ಸಚಿವ ಸಂಪುಟ ಸಭೆಯನ್ನ 3 ಬಾರಿ ಮುಂದಕ್ಕೆ ಹಾಕ್ತಾ ಬರಲಾಗಿದೆ. ಹೀಗೆ ಪದೇ ಪದೇ ಸಚಿವ ಸಂಪುಟ ಸಭೆಯನ್ನ ಮುಂದೂಡ್ತಾ ಬರೋದಕ್ಕೆ ಸಚಿವ ಸಂಪುಟ ಪುನಾರಚನೆಯೇ ಕಾರಣ ಅನ್ನೋ ಮಾತುಗಳು ಬಿಜೆಪಿ ವಲಯದಲ್ಲೇ ಹುಟ್ಕೊಂಡಿದೆ. ಈಗ ಬೊಮ್ಮಾಯಿ ಮಾತುಗಳು ಅದಕ್ಕೆ ಪುಷ್ಟಿ ಕೊಟ್ಟಿದೆ. ದಿಲ್ಲಿಯಲ್ಲಿ ಅಮಿತ್ ಶಾ, ನಡ್ಡಾ ಭೇಟಿ ಮಾಡಿದ ಬೊಮ್ಮಾಯಿ. ಸಿಎಂ ಬೊಮ್ಮಾಯಿ ಬುಧವಾರ ಮಧ್ಯಾಹ್ನ 12ವರೆಗೆ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಸುಮಾರು 1 ಗಂಟೆ ಕಾಲ ಚರ್ಚೆ ಮಾಡಿದ್ದಾರೆ.
ಈ ವೇಳೆ ಸಂಪುಟದಲ್ಲಿ ಯಾರನ್ನ ಹೊರಗಿಡಬೇಕು, ಯಾರಿಗೆ ಅವಕಾಶ ಕೊಡಬೇಕು ಅನ್ನೋ ಪಟ್ಟಿಯನ್ನ ಬೊಮ್ಮಾಯಿ ಅಮಿತ್ ಶಾ ಮುಂದಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದಾದ ನಂತರ ಬುಧವಾರ ಸಂಜೆಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾರನ್ನು ಬೊಮ್ಮಾಯಿ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಈ ಎರಡೂ ಭೇಟಿಗೂ ಮೊದಲೇ ಕೇಂದ್ರ ಮಂತ್ರಿ ರಾಜನಾಥ್ ಸಿಂಗ್ ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದ್ರು ಸಿಎಂ ಬೊಮ್ಮಾಯಿ. ಹಾಗಾದ್ರೆ ಬೊಮ್ಮಾಯಿ ಅಮಿತ್ ಶಾಗೆ ಸಲ್ಲಿಸಿರೋ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿದೆ, ಯಾರಿಗೆ ಕೋಕ್ ಕೊಡೋ ಸಾಧ್ಯತೆ ಇದೆ, ಈ ಎಲ್ಲ ಡೀಟೇಲ್ಸ್ ಅನ್ನ ನಿಮ್ ಮುಂದೆ ಇಡ್ತಾ ಹೋಗ್ತೀವಿ ನೋಡಿ. 4 ರಿಂದ 5 ಶಾಸಕರಿಗೆ ಕೋಕ್ ಕೊಡ್ತಾರಾ? ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಸಂಪುಟದಲ್ಲಿರುವ 4 ರಿಂದ 5 ಸಚಿವರಿಗೆ ಕೋಕ್ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಲಿಸ್ಟ್ನಲ್ಲಿ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ, ಪಶು ಸಂಗೋಪನೆ ಸಚಿವ ಪ್ರಭು ಚೌಹಾಣ್, ಮುಜರಾಯಿ ಮತ್ತು ವಕ್ಫ್ ಸಚಿವೆ ಶಶಿಕಲಾ ಜೊಲ್ಲೆ, ಲೋಕೋಪಯೋಗಿ ಸಚಿವ ಸಿಸಿ ಪಾಟೀಲ್, ಸಮಾಜ ಕಲ್ಯಾಣ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಮತ್ತು ವಸತಿ ಸಚಿವ ಸೋಮಣ್ಣಗೆ ಸಂಪುಟದಿಂದ ಕೋಕ್ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬೊಮ್ಮಾಯಿ ಸಂಪುಟಕ್ಕೆ ಯಾರು ಇನ್? ಇನ್ನು ಯಾರು ಇನ್ ಆಗೋ ಸಾಧ್ಯತೆ ಇದೆ ಎಂಬ ಲಿಸ್ಟ್ನಲ್ಲಿ ಸಾಕಷ್ಟು ಹೆಸರುಗಳಿವೆ. ಈ ಪೈಕಿ ಪ್ರಮುಖವಾಗಿ ಕೇಳಿ ಬರ್ತಾ ಇರೋದು ಸುರಪುರ ಶಾಸಕ ರಾಜುಗೌಡ, ಹೊನ್ನಾಳಿ ಶಾಸಕ ಎಂಪಿ ರೇಣುಕಾಚಾರ್ಯ, ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಭಾಗದ ಶಾಸಕ ಅರವಿಂದ್ ಬೆಲ್ಲದ್ ಹೆಸರು. ಇನ್ನು ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಕಲಬುರಗಿ ದಕ್ಷಿಣ ಭಾಗದ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ, ಕುಂದಾಪುರ ಶಾಸಕ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ, ಕಾಗವಾಡ ಶಾಸಕ ಶ್ರೀಮಂತ್ ಪಾಟೀಲ್, ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ, ಹಿರಿಯೂರು ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್, ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ, ಮೂಡಿಗೆರೆ ಶಾಸಕ ಎಂಪಿ ಕುಮಾರಸ್ವಾಮಿ, ಚಿತ್ರದುರ್ಗ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ ಹೆಸರು ಕೇಳಿಬರ್ತಾ ಇದೆ. ಸಂಪುಟ ಎಂಟ್ರಿಗೆ ಹೊಸ ಮಾನದಂಡ. ಹೀಗೆ ಅಳೆದು ತೂಗಿ ಇಷ್ಟು ಮಂದಿಯ ಹೆಸರು ಮುನ್ನೆಲೆಗೆ ಬಂದಿರೋದಕ್ಕೆ ಸಾಕಷ್ಟು ಕಾರಣಗಳಿವೆ. ಮುಖ್ಯವಾಗಿ ಸಂಪುಟದಲ್ಲಿ ಸೇರಿಸಿಕೊಳ್ಳುವುದಕ್ಕೆ ಹೊಸ ಮಾನದಂಡವನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಮುಂದಿನ ವರ್ಷ ಚುನಾವಣೆ ಇರೋ ಕಾರಣ ಹೊಸ ಮುಖಗಳಿಗೆ ಆದ್ಯತೆ ಕೊಡಬೇಕು ಅನ್ನೋದು ಹೈಕಮಾಂಡ್ ಆಕಾಂಕ್ಷೆ. ಇನ್ನು ಜಾತಿ, ಪ್ರಾದೇಶಿಕತೆ, ಪಕ್ಷ ನಿಷ್ಠೆ, ಆರ್ಎಸ್ಎಸ್ ಹಿನ್ನೆಲೆ, ಉತ್ತಮ ವ್ಯಕ್ತಿತ್ವ, ಪಕ್ಷ ಸಂಘಟನೆ, ಯುವ ಮುಖ, ಪಕ್ಷ ಮತ್ತು ಸರ್ಕಾರಕ್ಕೆ ವರ್ಚಸ್ಸು ತರೋ ವ್ಯಕ್ತಿತ್ವ ಇರುವಂತಹ ಟೀಮ್ ಲೀಡರ್ಗೆ ಸಂಪುಟದಲ್ಲಿ ಮಣೆ ಹಾಕಬೇಕು ಅನ್ನೋ ಮಾನದಂಡಗಳನ್ನ ಇಟ್ಕೊಳ್ಳಲಾಗಿದೆಯಂತೆ. ಪ್ರತಿಪಕ್ಷಗಳಿಗೆ ಟಾಂಗ್ ಕೊಡೋ ತಾಕತ್ತಿರಬೇಕು, ಸಾರ್ವಜನಿಕ ವಲಯದಲ್ಲಿ ಉತ್ತಮ ಅಭಿಪ್ರಾಯವಿರೋ ನಾಯಕ ಆಗಿರಬೇಕು. ಹೀಗೆ ಸಂಪುಟಕ್ಕೆ ಸೇರಿಸಿಕೊಳ್ಳೋಕೆ ಅಳೆದು ತೂಗಿ ಹೈಕಮಾಂಡ್ ಲೆಕ್ಕ ಹಾಕ್ತಿದೆ ಅನ್ನೋ ಕಾರಣಕ್ಕೆ ಯಾರಿಗೆ ಮಂತ್ರಿಗಿರಿ ಸಿಗಬಹುದು ಎಂಬ ಲಿಸ್ಟ್ನಲ್ಲಿ ನಾವಾಗ್ಲೇ ಹೇಳಿದ ಶಾಸಕರ ಹೆಸರು ಬಂದಿತ್ತು. ಬೊಮ್ಮಾಯಿ ಲಿಸ್ಟ್ನಲ್ಲಿರೋ ಶಾಸಕರು ಯಾರ್ಯಾರು? ಮಂತ್ರಿಗಿರಿ ಸಿಗುತ್ತೆ ಎಂಬ ಪಟ್ಟಿಯಲ್ಲಿರೋ ಹೆಸರುಗಳ ಪೈಕಿ ಸುರಪುರ ರಾಜುಗೌಡ ಕೂಡ ಒಬ್ರು. ಸುರಪುರ ರಾಜುಗೌಡ ಯಂಗ್ ಮತ್ತು ಪ್ರಭಾವಿ ನಾಯಕ, ಸಖತ್ ಆಕ್ಟಿವ್ ಆಗಿರೋ ಲೀಡರ್. ಬಿಜೆಪಿಯಲ್ಲಿ ಟ್ರಬಲ್ ಶೂಟರ್ ತರ ರಾಜುಗೌಡ ಕೆಲಸ ಮಾಡ್ತಾರೆ. ಹೀಗಾಗಿ ಬಿಎಸ್ವೈ ಸಿಎಂ ಆಗಿದ್ದಾಗಲೇ ರಾಜುಗೌಡಗೆ ಸಂಪುಟದಲ್ಲಿ ಅವಕಾಶ ಸಿಗುತ್ತೆ ಅಂತ ಅಂದುಕೊಳ್ಳಲಾಗಿತ್ತು. ಆದ್ರೆ ಸಿಕ್ಕಿರ್ಲಿಲ್ಲ. ಬೊಮ್ಮಾಯಿ ಸಿಎಂ ಆಗಿರುವಾಗಲೇ ಅವಕಾಶ ಕೊಡ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ ಅದೂ ಸುಳ್ಳಾಗಿತ್ತು. ಇದೀಗ ಮತ್ತೆ ರಾಜುಗೌಡ ಹೆಸರು ಮುನ್ನೆಲೆಗೆ ಬಂದಿದೆ. ಈಗ ನಾವಂತರೂ ಮೊನ್ನೆ ಅವರು ಭೇಟಿಯಾದಂಥ ಸಂದರ್ಭದಲ್ಲಿ ಹೇಳಿದ್ದೇವೆ, ತಾವು ನಮಗೇನಂದರೆ ಮುಂದಿನ ಉದ್ದೇಶ ನಮ್ಮದೇನು 2023ರಲ್ಲಿ ಮತ್ತೆ BJP ಸರ್ಕಾರ ಬರಬೇಕು. ಆ ನಿಟ್ಟಿನಲ್ಲಿ ನಿಮಗೆ ಯಾವ ಥರ ಅನುಕೂಲ ಆಗ್ತದೆ ಆ ಥರ ಮಾಡಿರಿ. ಇವತ್ತು ನೀವು ಯಾವುದು ಡಿಸಿಷನ್ ತೊಗೊಂಡ್ರೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಹೇಳಿದ್ದೇವೆ. ಅವರೊಂದು ಒಳ್ಳೆಯ ಡಿಸಿಷನ್ನೇ ತೊಗೊತಾರೆ. ರಾಜ್ಯದ ಹಿತದೃಷ್ಟಿಯಿಂದ ಏನು ಬೇಕು, ಪಕ್ಷದ ಹಿತದೃಷ್ಟಿಯಿಂದ ಆ ಡಿಸಿಷನ್ ತೊಗೊತಾರೆ. ಅದಕ್ಕೆಲ್ಲರೂ ನಾವು ಬದ್ಧರಾಗಿರ್ಬೇಕಾಗ್ತದೆ. ನಮ್ಮ ಹೆಸರು ಯಾವಾಗಲೂ ಕೇಳಿ ಬರ್ತಿರ್ತದೆ. ನಾನೇನು ಅದ್ರ ಬಗ್ಗೆ ಅಷ್ಟು ಚಿಂತೆ ಮಾಡಂಗಿಲ್ಲ. ಮೊದಲು ಸ್ವಲ್ಪ ಚಿಂತೆ ಮಾಡಿದ್ವಿ, ಈಗ ಅದ್ರ ಬಗ್ಗೆ ಏನು ಚಿಂತೆ ಮಾಡಂಗಿಲ್ಲ. ನಾಳೆ ಅವರಿಂದ ಫೋನ್ ಯಾವಾಗ ಸಚಿವ ಸಂಪುಟ ರಚನೆ ಆಗ್ತದೆ, ಆ ಫೋನ್ ಬಂದಾಗೆ ಅದು ಭದ್ರ ಆಗ್ತದೆ. ಹೊರತಾಗಿ ಎಷ್ಟೇ ಮಾಧ್ಯಮದಲ್ಲಿ ಬರಲಿ, ಎಷ್ಟೇ ನಮ್ಗೆ ಆಸೆ ಇರಲಿ, ಅವು ಯಾವಾಗ ಇರಂಗಿಲ್ಲ. ಎಲ್ಲ ಆಸೆ ಈಡೇರಂಗಿತ್ತಂತಂದ್ರೆ ಈ ಥರ ಇರ್ತಿಲ್ಲ. ಇನ್ನು ಮಂತ್ರಿಗಿರಿ ಸಿಗೋ ಸಾಧ್ಯತೆಯ ಲಿಸ್ಟ್ನಲ್ಲಿರೋ ಮಗದೊಬ್ಬ ನಾಯಕ ಎಂಪಿ ರೇಣುಕಾಚಾರ್ಯ, ಹೊನ್ನಾಳಿಯ ಈ ಶಾಸಕ ಬಿಎಸ್ವೈ ಆಪ್ತ. ಆದ್ರೆ ಬಿಎಸ್ವೈ ಸಿಎಂ ಆಗಿದ್ದಾಗ್ಲೂ ಅವಕಾಶ ಸಿಕ್ಕಿರ್ಲಿಲ್ಲ. ಈಗ ಅವಕಾಶ ಸಿಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಅರವಿಂದ್ ಬೆಲ್ಲದ್ ಹೆಸರು ಮುಂಚೂಣಿಯಲ್ಲಿದೆ. ಹಾಗೆ ನೋಡಿದ್ರೆ ಅರವಿಂದ್ ಬೆಲ್ಲದ್ ಸಿಎಂ ಗಾದಿಯಲ್ಲೂ ಪ್ರಮುಖವಾಗಿ ಕೇಳಿ ಬಂದ ಹೆಸರಾಗಿತ್ತು. ಬಿಎಸ್ವೈ ರಾಜೀನಾಮೆ ಕೊಟ್ಟ ನಂತರ ಯಾರು ಮುಂದಿನ ಸಿಎಂ ಎಂಬ ಚರ್ಚೆ ಹುಟ್ಕೊಂಡಾಗ ಬೆಲ್ಲದ್ ಹೆಸರು ಮುಂಚೂಣಿಯಲ್ಲಿ ಕೇಳಿಬಂದಿತ್ತು. ಆದರೆ ಬಿಎಸ್ವೈ ಅವರನ್ನ ಅಧಿಕಾರದಿಂದ ಕೆಳಗಿಳಿಸುವಲ್ಲಿ ತೆರೆಮರೆಯ ಆಟ ಆಡಿದ ಯೋಗೇಶ್ವರ್ ಯತ್ನಾಳ್ ಟೀಮ್ನಲ್ಲಿ ಬೆಲ್ಲದ್ ಕೂಡ ಕಾಣಿಸಿಕೊಂಡಿದ್ರಿಂದ ಸಿಎಂ ಆಗೋ ಅವಕಾಶ ಕೈತಪ್ತು ಎನ್ನಲಾಗಿದೆ. ಇದಾದ ನಂತರ ಬೊಮ್ಮಾಯಿ ಸಂಪುಟದಲ್ಲಿ ಕೂಡ ಬೆಲ್ಲದ್ಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ. ಇದಕ್ಕೂ ಬಿಎಸ್ವೈ ಆಕ್ರೋಶವೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಇದೀಗ ಬೆಲ್ಲದ್ ಹೆಸರು ಮತ್ತೆ ಯಾಕೆ ಕೇಳಿ ಬರ್ತಿದೆ ಅಂದ್ರೆ ಅದಕ್ಕೆ ಹಲವಾರು ಕಾರಣಗಳಿವೆ. ಬೆಲ್ಲದ್ ಬಿಜೆಪಿಯ ಫ್ರೆಶ್ ಫೇಸ್, ಜೊತೆಗೆ ನಾನ್ ಕರಪ್ಟ್ ರಾಜಕಾರಣಿ. ಹೀಗಾಗಿ ಬೆಲ್ಲದ್ಗೆ ಬೊಮ್ಮಾಯಿ ಸಂಪುಟದಲ್ಲಿ ಅವಕಾಶ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ.
ಇನ್ನು ಮಂತ್ರಿಗಿರಿ ರೇಸ್ನಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರೋ ಮತ್ತೊಂದು ಹೆಸರೇ ಬಸನಗೌಡ ಪಾಟೀಲ್ ಯತ್ನಾಳ್. ಹಿರಿಯ ಅನುಭವಿ ರಾಜಕಾರಣಿಯಾಗಿರೋ ಯತ್ನಾಳ್ 1998ರಲ್ಲಿ ವಾಜಪೇಯಿ ಸರ್ಕಾರದಲ್ಲಿ ರೈಲ್ವೆ ಖಾತೆಯ ರಾಜ್ಯ ಸಚಿವರಾಗಿದ್ರು. ನಂತರ ಜೆಡಿಎಸ್ಗೂ ಹೋಗಿ ಮತ್ತೆ ಬಿಜೆಪಿಗೆ ವಾಪಸ್ಸಾಗಿದ್ರು. ಬಿಜೆಪಿಗೆ ಬಂದ ಮೇಲೆ ಬಿಎಸ್ವೈನ ಆಗಾಗ್ಗೆ ಬಹಿರಂಗವಾಗಿ ಬೈಕೊಳ್ತಾ ಬಂದ ರೆಬಲ್ ನಾಯಕ ಯತ್ನಾಳ್ ಬಿಎಸ್ವೈ ಸಿಎಂ ಆಗಿದ್ದಾಗ ಬಹಿರಂಗವಾಗಿ ವಾಗ್ದಾಳಿ ಮಾಡ್ತಾ ಇದ್ರು. ಬಿಎಸ್ವೈ ರಾಜೀನಾಮೆ ಕೊಟ್ಟ ನಂತರ ತಾನೇ ಕೆಳಗಿಳಿಸಿದ್ದಾಗಿ ಹೇಳ್ಕೊಳ್ತಾ ಬಂದಿದ್ರು. ಎಷ್ಟೋ ಸಾರಿ ಯತ್ನಾಳ್ ಮಾತುಗಳು ಬಿಜೆಪಿಗೆ ಮುಜುಗರ ತಂದಿಟ್ಟಿದೆ. ಸ್ವಪಕ್ಷೀಯರ ವಿರುದ್ಧವೇ ವಾಗ್ದಾಳಿ ನಡೆಸುವ ಯತ್ನಾಳ್ ಮಾತಲ್ಲಿ ಫಿಲ್ಟರ್ ಅನ್ನೋದೇ ಇಲ್ಲ ಅನ್ನೋದು ಗೊತ್ತಿರೋ ವಿಷಯ. ಆದ್ರೆ ಯತ್ನಾಳ್ಗೆ ದೊಡ್ಡ ಫ್ಯಾನ್ ಫಾಲೋವಿಂಗ್ ಇದೆ. ಇನ್ನು ಯತ್ನಾಳ್ ಪಂಚಮಸಾಲಿ ಸಮುದಾಯದ ಪ್ರಬಲ ನಾಯಕ. ಮುಂಬೈ ಕರ್ನಾಟಕ ಭಾಗದಲ್ಲಿ ಯತ್ನಾಳ್ಗೆ ಹಿಡಿತವಿದೆ. 2023ರ ಚುನಾವಣೆಗೆ ಮತಗಳನ್ನ ಒಗ್ಗೂಡಿಸುವ ಶಕ್ತಿ ಇರೋ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರಲ್ಲಿ ಯತ್ನಾಳ್ ಕೂಡ ಒಬ್ರು. ಹೀಗಾಗಿ ಈ ಎಲ್ಲಾ ಲೆಕ್ಕಾಚಾರ ಹಾಕಿ ಹೈಕಮಾಂಡ್ ಯತ್ನಾಳ್ಗೆ ಅವಕಾಶ ಕೊಡೋ ಸಾಧ್ಯತೆ ಇದೆ. ಆದ್ರೆ ಒಂದ್ ವೇಳೆ ಯತ್ನಾಳ್ ಸೇರ್ಪಡೆಗೆ ಬಿಎಸ್ವೈ ಅಥವಾ ಆರ್ಎಸ್ಎಸ್ ವಿರೋಧಿಸಿದ್ರೆ ಕಷ್ಟ ಆಗಬಹುದು. ಇನ್ನು ಯತ್ನಾಳ್ ಮತ್ತು ಬೊಮ್ಮಾಯಿ ಸಂಬಂಧ ಚೆನ್ನಾಗೇ ಇದೆ. ಹಿಂದುತ್ವವನ್ನ ಅಪ್ಪಿಕೊಂಡ ಲಿಂಗಾಯತರನ್ನ ಸೆಳೆಯೋ ಶಕ್ತಿ ಇರೋ ಕಾರಣಕ್ಕೆ ಮತ್ತು ತಮ್ಮ ವಿರುದ್ಧ ಯತ್ನಾಳ್ ಕಿಡಿಗಣ್ಣು ಬೀಳೋದನ್ನ ತಪ್ಪಿಸೋ ಸಲುವಾಗಿ ಈ ಹೆಸರನ್ನ ಬೊಮ್ಮಾಯಿ ಮಂತ್ರಿಗಿರಿ ಲಿಸ್ಟ್ಗೆ ಸೇರಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬೊಮ್ಮಾಯಿ ಲಿಸ್ಟ್ನಲ್ಲಿದ್ದಾರೆ ಎನ್ನಲಾಗಿರುವ ಮತ್ತೊಂದು ಹೆಸರು ದತ್ತಾತ್ರೇಯ ಪಾಟೀಲ್ ರೇವೂರ. ಕಲಬುರಗಿ ದಕ್ಷಿಣ ಭಾಗದ ಶಾಸಕರಾಗಿರೋ ದತ್ತಾತ್ರೇಯ ಪಾಟೀಲ್ ಯಂಗ್ ಅಂಡ್ ಎನರ್ಜೆಟಿಕ್ ಲೀಡರ್. ಕಲಬುರಗಿ ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಪ್ರಭಾವ ಇರೋ ನಾಯಕ. ಇನ್ನುಳಿದಂತೆ ಸಿಎಂ ಲಿಸ್ಟ್ನಲ್ಲಿ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ, ಪೂರ್ಣಿಮಾ ಶ್ರೀನಿವಾಸ್, ಸತೀಶ್ ರೆಡ್ಡಿ, ಎಂಪಿ ಕುಮಾರಸ್ವಾಮಿ, ಜಿಎಚ್ ತಿಪ್ಪಾರೆಡ್ಡಿ ಹೆಸರಿದೆ ಅಂತ ಹೇಳಲಾಗ್ತಾ ಇದೆ. ವಲಸೆ ಬಂದಿರುವ ಶ್ರೀಮಂತ್ ಪಾಟೀಲ್ ಮತ್ತು ಮಹೇಶ್ ಕುಮಟಳ್ಳಿಗೂ ಈ ಬಾರಿ ಸಂಪುಟದಲ್ಲಿ ಅವಕಾಶ ಕೊಡೋ ಸಾಧ್ಯತೆ ಇದೆ ಮತ್ತು ಸಿಎಂ ಬೊಮ್ಮಾಯಿ ಲಿಸ್ಟ್ನಲ್ಲಿ ಇವರಿಬ್ಬರ ಹೆಸರಿದೆ ಅಂತ ಹೇಳಲಾಗ್ತಾ ಇದೆ. ಇದಿಷ್ಟೇ ಅಲ್ಲ, ಕಾಗೇರಿ, ಕುಡಚಿ ಶಾಸಕ ರಾಜೀವ್, ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಹೆಸರು ಕೂಡ ಕೇಳಿ ಬರ್ತಾ ಇದೆ. ವಿಜಯೇಂದ್ರ ಹೆಸರು ಬೊಮ್ಮಾಯಿ ಲಿಸ್ಟ್ನಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ಸಿಎಂ ಬೊಮ್ಮಾಯಿ ಆಲ್ರೆಡಿ ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಆ ಕಡೆ ಹೈಕಮಾಂಡ್ ಕೂಡ ಒಂದು ಲಿಸ್ಟ್ ರೆಡಿ ಮಾಡಿದೆ ಅಂತ ಹೇಳಲಾಗ್ತಿದೆ. ಆದ್ರೂ ಸಂಪುಟ ಪುನಾರಚನೆ ಸದ್ಯದಲ್ಲೇ ಆಗೋದು ಡೌಟ್. ಅದಕ್ಕೆ ಕಾರಣ ಲಿಸ್ಟ್ನಲ್ಲಿರೋ ಒಂದು ಹೆಸರು. ಆ ಹೆಸರೇ ವಿಜಯೇಂದ್ರ. ಆ ಹೆಸರಿನ ಕಾರಣಕ್ಕೆ ಸಂಪುಟ ಪುನಾರಚನೆ ಮುಂದೂಡಲಾಗ್ತಿದ್ಯಾ? ಸಂಪೂರ್ಣ ವಿವರ ಕೊಡ್ತೀವಿ ಬ್ರೇಕ್ ಆದ್ಮೇಲೆ.